ಅವರು ನಾವೆಲ್ಲ ಸ್ವಲ್ಪ ಹೆದರ್ತಿದ್ದು ಒಂಥರ ರೆಬೆಲ್ ಸ್ಟಾರ್ ಅವರು. ಎಲ್ಲರಿಗೂ ನಮಸ್ಕಾರ. ದೇಸಣ್ಣ ನನಗಿಂತ 10 ವರ್ಷ ದೊಡ್ಡವರವರು. ಸೊ ಒಡನಾಡಿ ಅಂತ ಹೇಳೋದು ಕಷ್ಟ, ಯಾಕಂದರೆ ಭಾಳ ಅವರು 10 ವರ್ಷ ದೊಡ್ಡವರಿಂದ ನಾವು ಭಾಳ ಚಿಕ್ಕ ಹುಡುಗರು. ನಾನು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓದ್ತಾ ಇದ್ದೆ. ಆವಾಗ ನಮ್ಮ ಅಪ್ಪ ಬಂದರೆ ಕುವೆಂಪು ಮನೆಯಲ್ಲೇ ಇರೋರು, ಮಧ್ಯಾಹ್ನ ಊಟಕ್ಕೆ ಆಶ್ರಮದಿಂದ ಕರ್ಕೊಂಡು ಹೋಗೋರು. ಅಲ್ಲೋದ್ರೆ ಅವರೆಲ್ಲ ಮಾತಾಡ್ತಾ ಕೂತ್ಕೊಂಡವರು. ದೇಸಣ್ಣ ಇರೋರು, ಬಟ್ ನಾವೆಲ್ಲ ಸಣ್ಣ ಹುಡುಗರಲ್ಲ. ನಮ್ಮನ್ನೇನು ಊಟ ಎಲ್ಲ ಆದಮೇಲೆ ದೇಸಣ್ಣ ನಮ್ಮ ಅಪ್ಪಗೆ ಮಾನಪಣೆ ಅನ್ನೋರು. ಮಾನಪಣೆ ಬನ್ನಿ, ನಾನೊಂದು ಪ್ರೆಸ್ ಮಾಡಿದ್ದೀನಿ, ಅಲ್ಲಿಗೆ ಹೋಗೋಣ ಬನ್ನಿ, ಆಫ್ಸೆಟ್ ಪ್ರಿಂಟಿಂಗು ಅದೆಲ್ಲ ಹೊಸ ಟೆಕ್ನಾಲಜಿ ಅಂತ. ಅದರ ಟೆಕ್ನಾಲಜಿ ಬಗ್ಗೆ ಎಲ್ಲ ಭಾಳ ಎಕ್ಸ್ಪ್ಲೈನ್ ಮಾಡಿದ್ರು. ನಾವೆಲ್ಲ ಸಣ್ಣ ಹುಡುಗರಿಂದ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಾಯಿದ್ದು. ಆಮೇಲೆ ಕರ್ಕೊಂಡೋಗಿ ಪ್ರೆಸ್ ಎಲ್ಲ ತೋರಿಸಿ, ಅವಾಗ ಫಸ್ಟ್ ಟೈಮ್ ಆಫ್ಸೆಟ್ ಪ್ರಿಂಟಿಂಗಲ್ಲಿ ನಮ್ಮ ತೀರ್ಥಹಳ್ಳಿದು ರಾಮತೀರ್ಥ ಮಂಟಪ ಇದೆ, ಆ ಮಂಟಪ ಕಲ್ಸಾರದ್ದೆಲ್ಲ ತಿಪ್ಪೇಸ್ವಾಮಿ ಪೇಂಟಿಂಗ್ ಮಾಡಿದ್ದನ್ನ ಇವರು ಆಫ್ಸೆಟ್ ಪ್ರಿಂಟಿಂಗಲ್ಲಿ ಫಸ್ಟು ಕಾಪೀಸ್ ಎಲ್ಲ ತೆಗೆದಿದ್ರು, ಅವನ್ನೆಲ್ಲ ಕೊಟ್ಟರು. ಅದು ಇವತ್ತಿಗೂ ನನ್ನ ಹತ್ರ ಇದೆ ಅದು. ಸೊ ಆ ಥರ ಚಿಕ್ಕಲ್ಲಿ ಅವರನ್ನು ನೋಡಿದ್ದು. ಅವರು ನಾವೆಲ್ಲ ಸ್ವಲ್ಪ ಹೆದರ್ತಿದ್ದು, ಒಂಥರ ರೆಬೆಲ್ ಸ್ಟಾರ್ ಅವರು. ದೇಸಣ್ಣ ಶಿವಮೊಗ್ಗಕ್ಕೆಲ್ಲ ತುಂಬ ಬರೋರು ಹೋಗೋರು. ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ನಮ್ಮ ಅಣ್ಣ ಮಿಲಿಯಂ ವರ್ಷ ಅದೇ 2000ರಲ್ಲಿ ಅವನು VPA ಪ್ರೆಸಿಡೆಂಟ್ ಆಗಿದ್ದ, ಅಮೇರಿಕಾದಲ್ಲಿ ಒಕ್ಕಲಿಗರ ಪರಿಷತ್ ಆಫ್ ಅಮೇರಿಕಾ ಅಂತ. ಸರಿ, ನಾನು ಸರಿ ಪ್ರೆಸಿಡೆಂಟು ದೇಸಣ್ಣನ ಕರಿಬೇಕಣ ಅಲ್ಲಿಗೆ ಚೇರ್ ಇದು ಮಾಡೋಕ್ಕೆ, ಪ್ರಿಸೈಡ್ ಮಾಡೋದಕ್ಕೆ ಬಾ ಒಂಚೂರು ಹೋಗಿ ಬಂದ್ಬಿಡೋಣ ಅಂತೇಳಿ ದೇಸಣ್ಣ ಹತ್ರ ಹೋದು. ದೇಸಣ್ಣನ ಅವನು ಶ್ರೀಕಾಂತ್ ಅಂತ ಅವನ ಹೆಸರು. ಅವನಿಗೆಲ್ಲರೂ ಕಾಂತಿ ಅನ್ನೋರು. ಕಾಂತಿ, 1 ಗಂಟೆ ಭಾಷಣಕ್ಕೆ ಏನೇ ಅಲ್ಲಿ ಅಮೇರಿಕಕ್ಕೆ ಹೋಗಿ ಬರೋಕ್ಕಾಗತ್ತೇನೆ, ನಮ್ಗೆ ಇಲ್ಲೇನು ಬೇಕಾದಷ್ಟು ಕೆಲಸ ಇರುತ್ತೆ, ಅಲ್ಲಿ ಅಮೇರಿಕಾವರೆಗೆ ಯಾರೋ ಬರ್ತಾರೆ ಅಂಥೇಳಿ ಅವನ್ನ ಇದು ಮಾಡಿದ್ರು. ಆಮೇಲೆ ಇನ್ನೇನು ಮಾಡೋದು ಪ್ರೊಫಣ, ಇದು ದೇಸಣ್ಣ ಯಾರನ್ನ ಇದು ಮಾಡೋದು ಅಂತ ಆ ಪುಟ್ಟಣ್ಣನ ಕೇಳಿ, ಅವನೆಂತ ಅವಾರ್ಡ್ ಗಿವಾರ್ಡೆಲ್ಲ ತೊಗೊಂಡೆಲ್ಲ, ಪ್ರಫುಲ್ಲ ಚಂದ್ರ ಅಂತ ನಮ್ಮ ಚಿಕ್ಕಪ್ಪ ಅವರು, ಅವನ ಮೊನ್ನೆ ಎಲ್ಲ ಅವಾರ್ಡ್ ತೊಗೊಂಡಿದ್ದಾನೆ, ಅವ್ನು ಕರಿಯತ್ಲಾಗ ಅವ್ನು ಬರ್ತಾನದ್ಲಾಗೆ ಅಂತೇಳಿ. ಸೊ ಪ್ರಫುಲ್ಲ ಚಂದ್ರ ಅವ್ರನ್ನ ಅಲ್ಲಿಗೆ ಅಮೇರಿಕಕ್ಕೆ ಕರ್ಕೊಂಡೋಗಿದ್ದ. ಹಾಗೆ ದೇಸಣ್ಣ ಒಂಥರ ಭಾಳ ಕೇರ್ ಫ್ರೀ ಆಗಿರ್ತಾಯಿದ್ರು. ಆಮೇಲೆ ಈ ಇಂಪಾರ್ಟೆಂಟ್ ಅಂದರೆ ನೋಡಿ, ಕುವೆಂಪು ರಾಮಾಯಣ ದರ್ಶನ ಬರೆದ್ರಲ್ಲ, ಅದು ಮೇಯ್ನು ಬಿಕಾಸ್ ಆಫ್ ದ ಶಿಕಾರಿ. ನಮ್ಮ ಮಲೆನಾಡಲ್ಲಿ, ಅದು ಸ್ಪೆಷಲಿ ದೇವಂಗಿ ಮನೇಲಿ ಈ ಹಬ್ಬ ಹುಣ್ಣಿಮೆ ಬಂತು ಅಂದರೆ ಆಳುಗಳು ಒಕ್ಕಲುಗಳು ಎಲ್ಲ ಒಂದು ಮಿಲ್ಟ್ರಿ, ನಾವೆಲ್ಲ ಚಿಕ್ಕ ಹುಡುಗರು ಭಾಳ ಇದು ಮಾಡ್ತಾಯಿದ್ದು. ಸೊ ತುಂಬ ಜನ ಎಲ್ಲ ಕೇಪಿನ ಕೋವಿಗಳು ಥರ ಕೇಪಿನ ಕೋವಿ, ತೋಟ ಕೋವಿ ಎಲ್ಲ ಥರ ಕೋವಿಗಳು ಇರೋದು. ನಾಯಿಗಳು, ಒಂದು ಹಿಂಡು ನಾಯಿಗಳು, ಅವು ಖುಷಿ ಎಲ್ಲ ಬಾಲ ಆಡಿಸ್ಕೊಂಡು ಕುಣಿತಿದ್ದು ನಾಯಿಗಳು ಶಿಕಾರಿಗೆ ಹೊರಟ್ರು ಅಂದರೆ. ಸೊ ಎಲ್ಲ ಶಿಕಾರಿಗೆ ಹೋಗ್ತಾಯಿದ್ರು. ಕುವೆಂಪು ರಜಕ್ಕೆ ಬಂದರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಎಲ್ಲ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಭಾಳ ಹುಮ್ಮಸ್ ಅವರಿಗೆ, ಕಡೆಗೆ ಕರ್ಕೊಂಡು ಹೋಗೋರು. ಅವರು ಪುಟ್ಟಪ್ಪನವ್ರು ಶಿಕಾರಿ ಮಾಡ್ತಿದ್ರು, ಜೊತೆಗಿರೋರು, ಅವ್ರ ಜೊತೆ ಇರೋರು. ಈಗ ನಿಮ್ಗೆಲ್ಲರಿಗೆ ಗೊತ್ತಿಲ್ಲ ಹೊಳ ನುಗ್ಗೋದು ಅಂಥೇಳಿ. ಅವರು ಕಾಡಲ್ಲಿ ಅಟ್ಕೊಂಡು ಹೋಗ್ತಾರೆ ಹಂದಿಗಳನ್ನ, ಪ್ರಾಣಿಗಳನ್ನ ಅಟ್ಕೊಂಡು ಹೋಗ್ತಾರೆ ಹೊಳ ನುಗ್ಗೋರು ಅಂಥೇಳಿ. ಈ ಕಡೆ ಬಿಲ್ಗಾರರು ತೋಟ ಕೋವಿ ಇಟ್ಕೊಂಡು ಅವರು ಒಂದು ಸೈಡು ತೋಟ ಕೋವಿಯವ್ರು ನಿಂತಿರ್ತಾರೆ. ಸೊ ತೋಟ ಕೋವಿಯವ್ರ ಜೊತೆ ಈ ಥರ ನೋಡೋಕ್ಕೆ ಹೋದವರು, ನಾವು ಚಿಕ್ಕ ಹುಡುಗರು ನಮ್ಮನ್ನು ಕರ್ಕೊಂಡೋದ್ರೆ ಒಳ್ಳೆ ತೋಟ ಕೋವಿಯವ್ರ ಜೊತೆ ಕೂರಿಸ್ಬಿಡೋರು. ನೀನು ಗಲಾಟೆ ಮಾಡಬಾರ್ದು, ಮಾತಾಡೋಕೆ ಕೊಡ್ದು, ಸುಮ್ಮನೆ ಕೂತ್ಕೊಬೇಕು ಅಂತ. ಸೊ ಸೈಲೆನ್ಸ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಕೂತ್ಕೊಂಡ್ರೆ ಸೈಲೆಂಟಾಗಿರೋದು, ಆ ಕಡೆಯಿಂದ ಗಲಾಟೆ ಮಾಡ್ಕೊಂಬರೋರು, ಸೊ ಶಿಕಾರಿ ಮಾಡೋರು. ಇದು ಒಂಥರ ಪೇಷನ್ಸ್ ಇದು ಮಾಡುತ್ತೆ. ಸೊ ಕುವೆಂಪು ಒಂದ್ಸರಿ ನಮ್ಮ DT ಚಂದ್ರಶೇಖರ್ ಅಂತ, ದೇವಂಗಿ ಚಂದ್ರಶೇಖರ್ ಅಂತ ಅವರು ಏನಾರು ಕುವೆಂಪು ಬರೆದ್ರೆ ಚಂದ್ರಶೇಖರ್ ಹತ್ರ ಹಾಡು ಹೇಳ್ಸೋರು, ಚಂದ್ರು ಹಾಡು ಹೇಳೋ ಅಂತ. ಚಂದ್ರಶೇಖರ್ ಅವರು ಕೇಳೋರು, ಕುವೆಂಪು ನೀವು ಇದ್ರ ಬಗ್ಗೆ ರಾಮಾಯಣ ದರ್ಶನ ಬಗ್ಗೆ ಎಲ್ಲ ಕೇಳ್ತಾಯಿದ್ರೆ, ಚಂದ್ರು ನಾನು ಶಿಕಾರಿಗೆ ಹೋಗಿದ್ರಿಂದನೇ ಈ ಥರ ದಂಡಕಾರಣ್ಯದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ರಾಮಾಯಣದಲ್ಲಿ ದಂಡಕಾರಣ್ಯ ಬರುತ್ತಲ್ಲ. ಸೊ ದಟ್ ಈಸ್ ದ ಎಕ್ಸ್ಪೀರಿಯನ್ಸ್, ಕಾಡಿನ ಎಕ್ಸ್ಪೀರಿಯೆನ್ಸು. ಆ ಸೈಲೆನ್ಸಲ್ಲಿ ಕೂತ್ಕೊಂಡು ಈಗ ನೋಡಿ, ನಾವೆಲ್ಲ ಇವತ್ತು ಟ್ರೆಕ್ಕಿಂಗ್ ಮಾಡ್ತೀವಿ ಅಥವಾ ಏನು ರಿಸಾರ್ಟ್ಗೆ ಹೋಗ್ತಾರೆ ಎಲ್ಲ ಇದು ಮಾಡ್ತಾರೆ ಅಂತಾರಲ್ಲ, ಅದು ಬೇರೆ ಥರ. ಸುಮ್ಮನೆ ರೋಡಲ್ಲಿ ಹೋಗ್ತೀವಿ ಬರ್ತೀವಿ, ಬಟ್ ಯು ಮಸ್ಟ್ ಗೋ ಇನ್ಸೈಡ್ ದ ಫಾರೆಸ್ಟ್. ಈಗ ಶಿಕಾರಿ ಫುಲ್ ನಿಂತೋಗ್ಬಿಟ್ಟಿದೆ, ಇಟ್ಸ್ ಕಂಪ್ಲೀಟ್ಲಿ ಡೆಡ್. ಅವಾಗೆಲ್ಲ ಶಿಕಾರಿಗೆ ಹೋದರೆ ಅದೊಂದು ಎಕ್ಸ್ಪೀರಿಯೆನ್ಸು. ಅಲ್ಲಿ ಕಳ್ಳನಾಟ ಮಾಡೋರು, ಮರ ಕೊಯ್ಯೋರು ಅವರೆಲ್ಲ ಸಿಕ್ಕಾಕೊಂಬಿಡೋರು. ಸೊ ಅಲ್ಲಿ ಕಾಡಲ್ಲಿ ಹೋಗ್ಬಿಟ್ಟು ನಿಮಗೆ ಇಡೀ ಕಾಡನ್ನು, ಒಂದು ಆ ನೇಚರ್ನ, ಬುಡದಲ್ಲಿ ಜರಿ ನೀರು ಹರಿಯೋದನ್ನ, ಡೀಪ್ ಫಾರೆಸ್ಟಲ್ಲಿ ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳು ಇರೋಂಥದ್ದನ್ನ ಇವರೆಲ್ಲ ಆದ್ವಾದ ಮಾಡೋದು. ಅದೇ ಥರ ತೇಜಸ್ವಣ್ಣಗೆ ಏನಾಯಿತು ಅಂದರೆ, ತೇಜಸ್ವಣ್ಣ ಶಿವಮೊಗ್ಗ ಬಂದರು. ಶಿವಮೊಗ್ಗದಲ್ಲೂ ಸೇಮ್ ಥಿಂಗ್. ನಮ್ಮ ದೇವಂಗಿ ರತ್ನಾಕರು, ಪ್ರಫುಲ್ಲಣ್ಣ ಅವರೆಲ್ಲ ಏನು ಮಾಡೋರು ಅಂದರೆ ಶಿಕಾರಿಗೆ ಹೋಗೋರು, ಅವ್ರು ಶಿವಮೊಗ್ಗದಲ್ಲಿ ಹೋಗೋರು. ಇದು ಈ ಕಡೆ ದೇವಂಗಿ ಕಡೆ ಕಾಡಿಗೆ, ಇಲ್ಲಿ ಮಲೆನಾಡು ಕಾಡಿಗೆ ಬರ್ತಿರಲ್ಲ, ಅವರು ಬಯಲುಸೀಮೆ ಕಾಡಿಗೆ ಹೋಗೋರು, ಅಲ್ಲಿ ಶಿವಮೊಗ್ಗದಿಂದ ಜೀಪಲ್ಲಿ ಹೋಗಿ. ಸೊ ಅಲ್ಲಿ ಇಂಪಾರ್ಟೆಂಟ್ ಅಂದರೆ ಸೈಲೆನ್ಸಲ್ಲಿ ಹೋಗ್ಬಿಟ್ಟು ನೇಚರ್ನ ಎಂಜಾಯ್ ಮಾಡ್ತಾರಲ್ಲ, ಅದು ಪೇಷನ್ಸ್ ಕಲಿಸುತ್ತೆ. ಆಮೇಲೆ ತಾಳ್ಮೆ ಕಲಿಸುತ್ತೆ. ನೀವು ಕಾಡಲ್ಲಿ ಹೋಗಿ ಅವರು ಪೇಷನ್ಸಲ್ಲಿ ಪ್ರಾಣಿಗಳನ್ನ ಕಾಯೋರು,
ಆ ಸೈಲೆನ್ಸ್ ಯಾರು ಮಾತಾಡೋಕ್ಕೂಡ್ದು, ಸೈಲೆಂಟಾಗಿದ್ದು ಅದನ್ನು ಅದನ್ನು ಯಾರು ಈ ಕವಿ ಮನಸ್ಸಿರುತ್ತೋ ಅವರು ಇದನ್ನು ಗ್ರಾಸ್ ಮಾಡ್ತಾರೆ. ಯಾರು ಸಾಮಾನ್ಯದವ್ರು ಹೋಗ್ತಾರೆ, ಶಿಕಾರಿ ಮಾಡ್ಕೊಳ್ತಾರೆ, ಬರ್ತಾರೆ. ದಟ್ ಈಸ್ ನಾಟ್ ದ ವೇ. ಯಾರು ಕವಿತ್ವ ಉಂಟೋ ಅವರು ಈ ಶಿಕಾರಿಗೆ ಅಷ್ಟೊಂದು ಡೀಪ್ ಫಾರೆಸ್ಟಿಗೆ ಹೋದರು ಇದನ್ನೆಲ್ಲ ಅಲ್ಲಿ ಜರಿ ಹರಿಯೋದು ಅಥವಾ ಕಾಡಿ ಪಕ್ಷಿಗಳು ಎಲ್ಲವನ್ನೂ ಅದನ್ನು ಗ್ರಾಸ್ ಮಾಡಿಕೊಂಡು ಬರ್ತಾರೆ ಅಂತ ನನ್ನ ಭಾವನೆ. ಈ ರೀತಿಯಾಗಿ ನಮ್ಮ ಮಲೆನಾಡಿನ ಕಾಡು, ನಮ್ಮ ಪರಿಸರ ಇವೆಲ್ಲವೂ ತೇಸಣ್ಣನ ಮೇಲೆ, ಕುವೆಂಪು ಅವ್ರ ಮೇಲೆ ಅಚ್ಚಳಿದ ಪ್ರಭಾವ ಬೀರಿದೆ. ಅವರು ಈ ಕಾಡಿನ ಸೈಲೆನ್ಸು ಇದರಿಂದನೇ ಕಾಡಿನ ಕವಿಯಾಗಿ, ತೇಸಣ್ಣನು ಈ ಥರ ಪರಿಸರದ್ದೆಲ್ಲ ಬರೀಬೇಕಾದ್ರೆ ಮೇಯ್ನಾಗಿ ಈ ಕಾಡು ಮತ್ತು ಈ ಥರ ಕಾಡು ಮೇಡುಗಳಲ್ಲಿ ಓಡಾಡೇ ಅವರಿಗೆ ಈ ಥರ ಈ ಪರಿಸರದ ಬಗ್ಗೆ ದಟ್ಟವಾಗಿ ಬೆಳೆಯೋದಕ್ಕೆ ಈ ಶಿಕಾರಿಗಳು ಈ ಕಾಡಲ್ಲಿ ಹೋಗೋದು ಇವೇ ಮೇಯ್ನ ಕಾರಣ ಅಂತ ನನ್ನ ಭಾವನೆ. ಆಮೇಲೆ ಇದು ಹೇಳಬೇಕು ಗೊತ್ತಿಲ್ಲ, ನಮ್ಮ ಇವನಿದನಲ್ಲ ನಮ್ಮ ಸೇನಾನಿ ಅಮ್ಮನೋ ತೇಸಣ್ಣನ ಅಮ್ಮನೋ ಸಿಸ್ಟರ್ಸು. ಸುಮ್ಮನೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು ಆಲ್.